ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ನ ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ, ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ಕೋವಿಡ್ ನಂತರ ರಾಜ್ಯದಲ್ಲಿ ಅಥವಾ ಅದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಕ್ಕಳಿಗೆ ನೀಡುವಂಥ ಶುಚಿ ಪ್ಯಾಡ್ಗಳನ್ನು ಸ್ಥಗಿತಗೊಳಿಸಲಾಗಿತ್ತು. 2013ರಲ್ಲಿ ಈಗಿನ ಮುಖ್ಯಮಂತ್ರಿ ಮತ್ತು ಅಂದು ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಒಂದು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಬರುವಂಥ, ಶಾಲೆ ಮತ್ತು ಕಾಲೇಜಿಗೆ ಬರುವಂಥ ಹದಿಹರಿಯದ ಮಕ್ಕಳಿಗೆ ತಿಂಗಳ ಋತುಚಕ್ರ ಸಮಯದಲ್ಲಿ ಶುಚಿತ್ವ ಮತ್ತು ಅವರ ಆರೋಗ್ಯ ಮತ್ತು ಅವರ ಮುಜುಗರಕ್ಕೆ ಒಳಗಾಗುವುದನ್ನು ತಪ್ಪಿಸುವಂಥ ಉದ್ದೇಶದಿಂದ ಶುಚಿ ಪ್ಯಾಡ್ಗಳನ್ನು ವಿತರಣೆ ಮಾಡ್ತಾಯಿದ್ರು. ಆದರೆ ಅದು ಏನು ಕೋವಿಡ್ ಸಂದರ್ಭದಲ್ಲಿ ಅದು ಸ್ಥಗಿತಗೊಂಡು, ಅದರಲ್ಲಿ ಮುಖ್ಯವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಕೋವಿಡ್ ನಂತರ ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಸಹ ಆಗಾಗ ಅದು ಬಂದಾಗಿತ್ತು. ಕಳೆದ 1 ವರ್ಷದಿಂದ ಇಡೀ ರಾಜ್ಯದಲ್ಲಿ ಶುಚಿ ಪ್ಯಾಡ್ಗಳನ್ನು ನೀಡಿರಲಿಲ್ಲ. ಈ ಕುರಿತು ಇಲ್ಲಿ ಕೊಪ್ಪಳದ DDPI ಅವರು ಸಹ ಈಗಾಗಲೇ ನಾವು ಸರ್ಕಾರಕ್ಕೆ ಗಮನ ತಂದಿದ್ದೇವೆ. ಏನು 27,162 ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶುಚಿ ಪ್ಯಾಡ್ ನೀಡಬೇಕಾಗಿತ್ತು, ಆದರೆ ಇದನ್ನು ಸರ್ಕಾರ ಗಮನಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತು. ಇಷ್ಟರಲ್ಲೇ ಅದನ್ನು ನೀಡ್ತಾ ಇದೆ ಅನ್ನುವಂಥ ಅವರು ಒಂದು ಸರ್ಕಾರಿ ಅಧಿಕಾರಿಯಾಗಿ ತಮ್ಮ ಮಾಹಿತಿಯನ್ನು ನೀಡಿದರು. ಶುಚಿ ಪ್ಯಾಡ್ಗೆ ಸಂಬಂಧಪಟ್ಟಂತೆ ಹದಿಹರೆಯದ ವಿದ್ಯಾರ್ಥಿನಿಯರಿಗೆ ಇದು ಸರ್ಕಾರದ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಆಗೈತಿ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 14ರಿಂದ 15 ವರ್ಷದ ಒಳಗಾಗಿ ಒಟ್ಟು ಸುಮಾರು 27,162 ವಿದ್ಯಾರ್ಥಿನಿಯರು ಈಗ ದಾಖಲಾತಿಯನ್ನು ಹೊಂದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಗಮನಕ್ಕೂ ಕೂಡ ತಂದು ಕ್ರಮ ಕೈಗೊಳ್ತೀವಿ. ಅದರ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆ ಏನಂತಂದರೆ, ಈ ಕುರಿತು ನ್ಯೂಸ್ 18ನಲ್ಲಿ ಇತ್ತೀಚೆಗೆ ಒಂದು ವಿಸ್ತೃತವಾದ ವರದಿ ಬಂತು. ವರದಿ ಆಧರಿಸಿದ ಬೆನ್ನಲ್ಲೇ 19ರಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧೀನ ಕಾರ್ಯದರ್ಶಿಗಳು ಒಂದು ಆದೇಶವನ್ನು ಹೊರಡಿಸಿದರು. ರಾಜ್ಯದಲ್ಲಿರುವಂಥ 19.42 ಲಕ್ಷ ಹೆಣ್ಣು ಮಕ್ಕಳಿಗೆ ಶುಚಿ ಪ್ಯಾಡ್ಗಳನ್ನು ನೀಡಬೇಕು, ಅದಕ್ಕಾಗಿ 10 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದರು. ಅದು ಈಗ ಶುಚಿ ಪ್ಯಾಡ್ಗಳನ್ನು ರಾಜ್ಯದಲ್ಲೇ ಅಲ್ಲ, ಆಯಾ ಜಿಲ್ಲಾ ಮಟ್ಟದಲ್ಲಿ ಅವುಗಳನ್ನು ಆಯ್ಕೆ ಮಾಡಿ ಶುಚಿ ಪ್ಯಾಡ್ಗಳನ್ನು ನೀಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ. ಇದು ಏನು ಶುಚಿ ಹೆಣ್ಣು ಮಕ್ಕಳಲ್ಲಿ ಒಂದಿಷ್ಟು ಆಶಾಭಾವನೆ ಮೂಡಿದೆ. ಯಾಕಂತೇಳಿದರೆ, ಸಾಮಾನ್ಯವಾಗಿ ಶಾಲಾ ಕಾಲೇಜಿಗೆ ಬರುವಂಥ ಹೆಣ್ಣು ಮಕ್ಕಳು ಈ ಋತುಚಕ್ರ ಸಂದರ್ಭದಲ್ಲಿ ಅವರು ಶಾಲೆಯಿಂದ ಹೊರಗುಳಿಯುವುದು ಅಥವಾ ಮುಜುಗರಕ್ಕೊಳಗುವುದು ಮತ್ತು ಶಾಲೆಗೆ ಬಂದ ಸಂದರ್ಭದಲ್ಲಿ ಅವರು ಋತುಚಕ್ರವಾದರೆ ಆಗ ಮುಜುಗರಕ್ಕೊಳಗಾಗುವಂಥ ಪರಿಸ್ಥಿತಿ ಇತ್ತು. ಈ ಕುರಿತು ಏನು ವರದಿ ಬಂತು, ವರದಿ ಆಧರಿಸಿ ಬೆನ್ನಲ್ಲೇ, ಅಂದರೆ ಕೇವಲ 2-3 ದಿನದಲ್ಲೇ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ. ಆದೇಶದ ಆಧಾರದಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಶುಚಿ ಪ್ಯಾಡ್ಗಳನ್ನು ಖರೀದಿ ಮಾಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹೆಣ್ಣು ಮಕ್ಕಳಿಗೆ ನೀಡುವಂಥ ಯೋಜನೆ ಆರಂಭವಾಗ್ತಾಯಿದೆ. ಇದನ್ನು ಏನು ಇಲ್ಲಿಯ ಸಾಮಾಜಿಕ ಕಾರ್ಯಕ್ಕೆ ಮತ್ತು ಈ ರೀತಿಯ ಜನಮೆಚ್ಚುಗೆ ಕಾರ್ಯಕ್ಕೆ ನ್ಯೂಸ್ 18 ಮಾಡಿರೋದಕ್ಕೆ ಏನು ಶುಚಿ ಪ್ಯಾಡಿನ ಬಗ್ಗೆ ಅಥವಾ ಪ್ಯಾಡ್ ವುಮೆನ್ ಅಂತ ಏನು ಹೇಳ್ತೀವಿ, ಅಂಥ ಒಂದು ಈ ಮುಟ್ಟು ಮತ್ತು ಋತುಚಕ್ರದ ಮೇಲೆ ಅಧ್ಯಯನ ಮಾಡ್ತು ಮತ್ತು ಅದಕ್ಕೆ ಕಾರ್ಯ ಮಾಡ್ತಾ ಇರುವಂಥ ಭಾರತಿ ಗುಡ್ಲಾನು ಸಹ ಮೆಚ್ಚುಗೆ ಹೇಳ್ತಾರೆ. ಬಟ್ ಇತ್ತೀಚೆಗೆ ನ್ಯೂಸ್ 18 ಮೂಲಕ ನಾವೇನು ಈ ವಿಷಯವಾಗಿ ನಾವು ಕೇಳ್ಕೊಂಡ್ವಿ, ಈ ಥರ ನಮಗೆ ಸರ್ಕಾರದಿಂದ ಪ್ಯಾಡ್ಗಳು ಸಿಗ್ತಾ ಇಲ್ಲ ಕೋವಿಡ್ ಆದಮೇಲೆ, ಹಾಗಾಗಿ ಬಹಳಷ್ಟು ಮಕ್ಕಳಿಗೆ ತೊಂದರೆಗಳಾಗ್ತಾ ಇದೆ ಅಂತಂದೇಳಿ ಅಂದಾಗ, ಅದರ ಇಂಪ್ಯಾಕ್ಟಲ್ಲಿ ಸರ್ಕಾರ ಈಗೊಂದು ಆದೇಶ ಹೊರಡಿಸಿದೆ. ಅದು ತುಂಬ ಖುಷಿಯಾದಂಥ ವಿಚಾರ. ಸೊ ಆ ಜಿಲ್ಲೆಗಳಲ್ಲಿ ಏನು ಬಜೆಟ್ ಕೊಟ್ಟು ಮೋರ್ ದೆನ್ 19 ಲಕ್ಷ ಮಕ್ಕಳು, ನಮ್ಮ ಹದಿಹರೆಯದ ಹೆಣ್ಮಕ್ಳು, ನಮ್ಮ ಒಂದು 6ನೇ ಕ್ಲಾಸಿಂದ 12ನೇ ಸೆಕೆಂಡ್ PUC ವರೆಗಿರುವಂಥ ಮಕ್ಕಳುಗಳಿಗೆ ಏನು ಈ ಪ್ಯಾಡ್ಗಳ ಶುಚಿ ಪ್ಯಾಡ್ಗಳ ಏನು ವ್ಯವಸ್ಥೆಗಳು ಸಿಗ್ತಾ ಇದ್ದಿಲ್ಲ, ಅದನ್ನು ಮನಗಂಡು ಸೊ ಎಲ್ಲರಿಗೂ ಆ ಜಿಲ್ಲೆಯಲ್ಲಿ ಪ್ಯಾಡ್ಗಳನ್ನು ಸಿಗೋ ಹಾಗೆ ಏನು ಆದೇಶ ಹೊರಡಿಸಿದ್ದಾರೆ. ಅದು ನಮಗೆ ತುಂಬ ಖುಷಿಯಾದಂಥ ವಿಚಾರ. ಮತ್ತು ಹೆಣ್ಣು ಮಕ್ಕಳು ಸಹ ಆದಷ್ಟು ಬೇಗನೆ ಈ ಶುಚಿ ಪ್ಯಾಡ್ಗಳು ಶಾಲೆಗೆ ಬರಲಿ, ಯಾಕಂದರೆ ಇದು ಅನುಕೂಲವಾಗ್ತಾಯಿದೆ. ಕೆಲವೊಂದು ಹೆಣ್ಣು ಮಕ್ಕಳಿಗೆ ಇದು ಶುಚಿ ಪ್ಯಾಡು ಮತ್ತು ಶುಚಿದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂತೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಈಗ ಮಾಡಿರುವ ಆದೇಶವನ್ನು ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನಗೊಳ್ಳಲಿ ಅನ್ನೋದು ಇಲ್ಲಿಯ ಜನರ ಆಶಯವಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.